News18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗಿರಳ್ಳಿ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗದಿರುವಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಒಂದು ಬಿಡುಗಡೆ ನಿರ್ಧಾರ ರಾಜ್ಯ ಸರ್ಕಾರದ ವಿಳಂಬದ ನೀತಿ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಮುಳುವಾಗಿದೆ. ಅದ್ರ ಜೊತೆಗೆ ಈ ಒಂದು ಅಸ್ತ್ರವನ್ನು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ಮತ್ತು ಅವರ ಮಾತು ಮತ್ತು ಸರ್ಕಾರದ ನಡೆಯನ್ನೇ ಪ್ರತಿಪಕ್ಷ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಒಂದು ರೀತಿ ಸಮರವನ್ನು ಸಾರುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ BJP ಸಜ್ಜಾಗಿರುವಂಥದ್ದು. ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಒಂದು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅಂತಿಮವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕ್ಷಮೆಯನ್ನು ಕೋರಿದರು. ಈಗ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಿಡದೆ ಎಲ್ಲೋ ಒಂದು ಕಡೆ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ BJP ನಾಯಕರು ಮುಂದಾಗಿರುವಂಥದ್ದು. ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ನಡೆ ಯಾವ ರೀತಿಯಾಗಿ ಮುಳುವಾಗುತ್ತೆ ಅನ್ನುವಂಥದ್ದು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಅದನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋಅಪ್ ಮಾಡಿ. ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಇನ್ನೂ ಕೂಡ ಬಿಡುಗಡೆ ಆಗುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಳಂಬ ಆಗಿದೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಏನು ಡಿಸೆಂಬರ್ ಈಗ ಡಿಸೆಂಬರ್ ತಿಂಗಳಿದೆ. ಮುಖ್ಯವಾಗಿ ಏನು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ವರೆಗೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಿದೆ. ಅಕ್ಟೋಬರ್ ನವೆಂಬರ್ ಇನ್ನೂ 2 ತಿಂಗಳ ಬ್ಯಾಲೆನ್ಸ್ ಕೂಡ ಇರುವಂಥದ್ದು. ಇದ್ರ ನಡುವೆ ಎಲ್ಲೋ ಒಂದು ಕಡೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ತೀರ್ಮಾನವನ್ನು ಮಾಡಿಲ್ಲ. ಆ 2 ತಿಂಗಳ ಹಣ ಎಲ್ಲೋಯಿತು ಅನ್ನುವಂಥದ್ದು ಈಗ ಪ್ರತಿಪಕ್ಷ BJP ನಾಯಕರು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಈ ಒಂದು ವಿಚಾರ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲಕ್ಕೆ ಕಾರಣವಾಗಿತ್ತು. ಎಲ್ಲೋ ಒಂದು ಕಡೆ 2 ತಿಂಗಳ ಹಣವನ್ನು ಅಂದರೆ 2 ತಿಂಗಳ 5,000 ಕೋಟಿ ಹಣ ಎಲ್ಲೋಯಿತು, ಲಪ್ಟಾಯಿಸಿದ್ರಾ ಅನ್ನೋ ಒಂದು ಪ್ರಶ್ನೆಯನ್ನು BJP ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಯಾಕಂದರೆ ಮುಖ್ಯವಾಗಿ ಆ 2 ತಿಂಗಳು ಬಿಟ್ಟು ಉಳಿದ ತಿಂಗಳ ಹಣವನ್ನು ಏನು ಪಾವತಿ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ವಹಿಸೋದಾಗಿ ರಾಜ್ಯ ಸರ್ಕಾರ ಸದನದಲ್ಲಿ ಉತ್ತರವನ್ನು ಕೊಟ್ಟಿತ್ತು. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಅದರ ವಿಚಾರವಾಗಿ ಸರಿಯಾದಂಥ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಡವಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಅವರನ್ನು ಎಚ್ಚರಿಸುವಂಥ ನಿಟ್ಟಿನಲ್ಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಕೂಡ BJP ನಾಯಕರು ಸಫಲರಾಗಿದ್ದರು. ಈಗ ಅಂತಿಮವಾಗಿ ರಾಜ್ಯ ಸರ್ಕಾರ ಕೂಡ ಈ 2 ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ನಾವು ಕ್ರಮವನ್ನು ವಹಿಸ್ತೇವೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಇವರ ಒಂದು ಹೇಳಿಕೆಯನ್ನು ಆಧರಿಸಿ ಈಗ ಕಾದು ನೋಡುವ ತಂತ್ರಕ್ಕೆ ರಾಜ್ಯದ BJP ನಾಯಕರು ಮುಂದಾಗಿರುವಂಥದ್ದು. ಈಗಾಗಲೇ ಡಿಸೆಂಬರ್ 23, 24 ಅಂದರೆ 22ನೇ ತಾರೀಕಿಂದ 29 ಅಥವಾ 30ರವರೆಗೆ ಏನು ಯಾವುದೆಲ್ಲ ಬ್ಯಾಲೆನ್ಸ್ ಇದೆ, ಯಾವೆಲ್ಲ ಬಾಕಿ ತಿಂಗಳ ಗೃಹಲಕ್ಷ್ಮಿ ಹಣ ಇದೆ ಅದನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಕ್ರಮವನ್ನು ಕೂಡ ವಹಿಸಿದೆ. ಅಧಿವೇಶನ ಆದ ಕೂಡಲೇ ಸೆಪ್ಟೆಂಬರ್ ತಿಂಗಳ ಕೂಡ ಹಣ ಈಗಾಗಲೇ ಫಲಾನುಭವಿಗಳ ಖಾತೆಗೆ ಕೂಡ ಜಮಾ ಆಗಿದೆ ಅನ್ನುವಂಥದ್ದು. ಆದರೆ ಅಕ್ಟೋಬರ್ ಆಗಿರ್ಬೋದು ಮತ್ತು ನವೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ನಾಳೆ ನಾಡಿದ್ದು ಹೀಗೆ 1 ವಾರಗಳಲ್ಲಿ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆರ್ಥಿಕ ಇಲಾಖೆ ಕ್ರಮವನ್ನು ವಹಿಸಿದೆ. ಆದರೆ ಬಹಳ ಪ್ರಮುಖವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಿಜಕ್ಕೂ ಕೂಡ ಬಿಡುಗಡೆಯನ್ನು ಮಾಡುತ್ತೆ ರಾಜ್ಯ ಸರ್ಕಾರ. ಮತ್ತು ಈಗ ಏನು ಡಿಸೆಂಬರ್ ಮತ್ತು ನವೆಂಬರು ಏನು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಿ ಆ 2 ತಿಂಗಳ ಬಗ್ಗೆ ಏನಾದರೂ ಅದು ಮಿಸ್ ಮಾಡುತ್ತಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ರಾಜ್ಯದ BJP ನಾಯಕರು ಕೂಡ ಈಗ ಏನು ಸೆಪ್ಟೆಂಬರ್ ನಂತರವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳ ಹಣವನ್ನು ಬಿಡುಗಡೆಯಾದ ನಂತರವಾಗಿ ಮುಖ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ಯಾವುದು ಏನು ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಅದರ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡುವಂಥದ್ದು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೂ ಕೂಡ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ಈಗ ಏನು ನವೆಂಬರ್, ಅಕ್ಟೋಬರ್, ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿ ಇಲ್ಲ ಒಂದು ಕಡೆ ಒಂದು ವೇಳೆ ಏನಾದರೂ ಮಾರ್ಚ್ ಮತ್ತು ಫೆಬ್ರವರಿ ಏನಾದರೂ ತಿಂಗಳ ಹಣವನ್ನು ಬಿಡುಗಡೆಯನ್ನು ಮಾಡ್ದೇನೆ ನಿರ್ಲಕ್ಷ್ಯವನ್ನು ತೋರಿತು ಅಥವಾ ಏನಾದರೂ ಒಂದು ರೀತಿ ಬೇರೆ ರೀತಿಯಾದಂಥ ನಡವಳಿಕೆಯನ್ನು ತೋರಿತು ಅಂದರೆ ರಾಜ್ಯ ಸರ್ಕಾರ ಅದರ ವಿರುದ್ಧವಾಗಿ ಪರಿಣಾಮಕಾರಿಯಾದಂಥ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯದ BJP ನಾಯಕರು ಸಜ್ಜಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಈಗಾಗಲೇ ರಾಜ್ಯದ BJP ನಾಯಕರು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಚಳಿಗಾಲದ ಅಧಿವೇಶನ ನಡೆದಿರುವಂಥ ಸಂದರ್ಭದಲ್ಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಚಾರವಾಗಿ ಒಂದು ರೀತಿ ತಪ್ಪೊಪ್ಪಿಗೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಕ್ಷಮೆಯನ್ನು ಕೂಡ ಕೋರಿದ್ರು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಕಿ ಹಣ ಏನು ಬಿಡುಗಡೆಯನ್ನು ಮಾಡಬೇಕು ಅದ್ರ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ನಮಗೆ ಹಣವನ್ನು ಒದಗಿಸಿ ಅನ್ನೋ ಒಂದು ಮನವಿಯನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿಗಳ ಬಳಿ ಮಾಡಿಕೊಂಡಿದ್ರು. ಮತ್ತು ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸುವುದಾಗಿ. ಈಗ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈಗಾಗಲೇ ಎಲ್ಲೊಂದು ಕಡೆ ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಇರುವಂಥದ್ದು. ಹಂತ ಹಂತವಾಗಿ ಯಾವೆಲ್ಲ
ಬಾಕಿ ಹಣ ತಿಂಗಳ ಬ್ಯಾಲೆನ್ಸ್ ಇದೆ ಅದನ್ನು ಫಲಾನುಭವಿಗಳ ಖಾತೆಗಳಿಗೆ ಆ ಹಣವನ್ನು ಸಂದಾಯ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ರಮವನ್ನು ವಹಿಸಿದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ಇರತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾವ ರೀತಿಯಾಗಿ ಬಿಡುಗಡೆ ಮಾಡುತ್ತೆ ಮತ್ತು ನಿಜಕ್ಕೂ ಕೂಡ ಆ ಒಂದು ತಿಂಗಳ ಹಣವನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ವಹಿಸುತ್ತೆ ಅನ್ನುವಂಥದ್ದು ಇದೀಗ ಪ್ರಶ್ನೆ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ BJP ನಾಯಕರು ಈಗ 2 ತಿಂಗಳ ಮೇಲೆ ಬಹಳ ಕಣ್ಣನ್ನು ಇಟ್ಟಿರುವಂಥದ್ದು. 2 ತಿಂಗಳ ಹಣ ನಿಜಕ್ಕೂ ಕೂಡ ಫಲಾನುಭವಿಗಳ ಖಾತೆಗೆ ಜಮಾವಣೆ ಆಗುತ್ತಾ ಮತ್ತು ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಆ ಒಂದು ಹಣವನ್ನು ಬಿಡುಗಡೆ ಮಾಡುತ್ತಾ ಮತ್ತು ಫಲಾನುಭವಿಗಳ ಬಗ್ಗೆ ಕೂಡ ಎಲ್ಲೊಂದು ಕಡೆ ಒಂದಷ್ಟು ಮಾಹಿತಿಗಳನ್ನು ಇಡೀ ರಾಜ್ಯದಂತ ತರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಅದ್ರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಂಡು ಪ್ರಮುಖವಾಗಿ ನಿಜಕ್ಕೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಫಲಾನುಭವಿಗಳ ಖಾತೆಗಳಿಗೆ ಅಂದರೆ ಯಾರೆಲ್ಲ ಮಹಿಳೆಯರಿದ್ದಾರೆ, ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಹಣವನ್ನು ಒದಗಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಕ್ರಮವನ್ನು ವಹಿಸುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಒಂದು ಕಡೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಒಂದಷ್ಟು ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾಹಿತಿಗಳನ್ನು ಹೊರಹಾಕೋದ್ರ ಮುಖಾಂತರವಾಗಿ ಈ ಒಂದು 5,000 ಕೋಟಿ ಎಲ್ಲೋಯಿತು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಒಂದು ಕಡೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿರುವುದು ಯಾಕೆ, ಮತ್ತೆ ಏನಾದರೂ ಆ ಒಂದು 5,000 ಕೋಟಿ ಹಣವನ್ನು ಏನಾದರೂ ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಅಥವಾ ಆ ಹಣವನ್ನು ಬಿಡುಗಡೆನೇ ಮಾಡಿಲ್ಲವಾ ಅಥವಾ ಆ 5,000 ಕೋಟಿ ಬಿಹಾರ ಚುನಾವಣೆಗೆ ಏನಾದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳಿಸ್ತಾ, ಹೀಗೆ ಒಂದೊಂದಷ್ಟು ಆಪಾದನೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯದ BJP ನಾಯಕರು ಸಜ್ಜಾಗಿರುವಂಥದ್ದು. ಹಾಗಾಗೇ ಈಗ 1 ವಾರಗಳ ಏನು ಬೆಳವಣಿಗೆಗಳನ್ನು ರಾಜ್ಯ ಸರ್ಕಾರ 1 ವಾರಗಳಲ್ಲಿ ಯಾವ ರೀತಿಯಾಗಿ ಹಣ ಬಿಡುಗಡೆ ಮಾಡುವಂಥ ವಿಚಾರದಲ್ಲಿ ನಿರ್ಧಾರವನ್ನು ತೋರಿತು. ಅದರ ಆಧಾರದ ಮೇಲೆ ಒಂದು ರೀತಿ ಕಾದು ನೋಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಮಾರ್ಚ್ ಮತ್ತೆ ಏನು ಫೆಬ್ರವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪರಿಣಾಮಕಾರಿಯಾದಂಥ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಮತ್ತೆ ಮತ್ತೊಮ್ಮೆ ರಾಜ್ಯದ ಮಹಿಳೆಯರನ್ನು ಎಚ್ಚರಿಸುವಂಥ ನಿಟ್ಟಿನಲ್ಲಿ ಮತ್ತು ರಾಜ್ಯದ ಮಹಿಳೆಯರ ಪರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸುವುದರ ಮುಖಾಂತರವಾಗಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳ ಮನೆ ಆಗಿರ್ಬೋದು, ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಓದಲ್ಲಿ ಬಂದಲ್ಲಿ ಒಂದು ರೀತಿ ಅವರಿಗೆ ಗೇರವ್ ಹಾಕುವಂಥದ್ದು, ಹೀಗೆ ಒಂದಷ್ಟು ಪ್ರಬಲವಾದಂಥ ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ BJP ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರವಾಗಿಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆದರೆ ಒಂದು ಕಡೆ ಈಗ ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಡೆ ಈ 1-2 ತಿಂಗಳಿಗೆ ಮಿಸ್ ಮಾಡುವಂಥದ್ದು ಮತ್ತು ಉಳಿದ ತಿಂಗಳು ಹಣವನ್ನು ಕೊಡುವಂಥದ್ದು, ಹೀಗೆ ಈ ರೀತಿಯಾಗಿ ಅನ್ಯಾಯ ಮಾಡ್ತು ಅಂತಂದರೆ ಸಹಜವಾಗಿಯೇ ಒಂದು ರೀತಿ ಅವರಿಗೆ ಜನರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಮಹಿಳೆಯರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರ ವಿರುದ್ಧವಾಗಿ ಅವರ ಪರವಾಗಿ ನಿಂತ್ಕೊಳ್ಳೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಈಗಾಗಲೇ BJP ನಾಯಕರು ಮುಂದಾಗಿರುವಂಥದ್ದು. ಅದರ ಮುಖಾಂತರವಾಗಿ ಗೃಹಲಕ್ಷ್ಮಿ ಹಣದ ವಿಳಂಬದ ರಾಜ್ಯ ಸರ್ಕಾರದ ನೀತಿಯನ್ನೇ ಪ್ರಬಲವಾಗಿ ಅಸ್ತ್ರ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅದರ ಲಾಭವನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರತಿಪಕ್ಷ BJP ನಾಯಕರು ಈಗಾಗಲೇ ಸಜ್ಜಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.